ವೇದಿಕೆಯಲ್ಲೇ ಕಲಾವಿದರಿಗೆ ಡಿಸಿಎಂ ವಾರ್ನಿಂಗ್. ನಟ್ ಬೋಲ್ಟ್ ಟೈಟ್ ಮಾಡಬೇಕು ಅಂತ ನನಗೆ ಗೊತ್ತು. ಎಲ್ಲೆಲ್ಲಿ ನಟ್ ಬೋಲ್ಟ್ ಟೈಟ್ ಮಾಡಬೇಕು ಅಂತ ನನಗೆ ಗೊತ್ತು. ನನಗೆ ಫಿಲ್ಮ್ ಇಂಡಸ್ಟ್ರಿ ಮೇಲೆ ಬಹಳ ಸಿಟ್ಟು ಬಂದಿದೆ ಅಂತ. ಅಂದ್ರೆ ಏನಿದು ಧಮಕಿನ, ವಾರ್ನಿಂಗ್? ಏನ್ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು? ಇವ್ರು ಮಾಡಿದ್ದು ಒಂದು ಪಕ್ಷದ ಪಾದಯಾತ್ರೆ, ಅದು ರಾಜಕಾರಣದ ಪಾದಯಾತ್ರೆ. ಅದು ಆ ನಾಡು ನುಡಿಗೋಸ್ಕರ ಮಾಡಿದ್ರು ಸತ್ಯ, ಆದ್ರೆ ಮಾಡಿದ್ದು ಪಕ್ಷದ ವತಿಯಿಂದ. ಅದ್ರಲ್ಲಿ ಹೆಂಗೆ ಎಲ್ಲಾ ಫಿಲ್ಮ್ ಆಕ್ಟರ್ಗಳು ಬಂದು ಭಾಗವಹಿಸಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಇವರು? ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಂ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ. ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂತ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ. ಗುಡ್, ಅಟ್ಲೀಸ್ಟ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ ಕಷ್ಟ ಅಂತ. ಏನಿವೆ, ಒಳ್ಳೇದಾಗ್ಲಿ. ಡಿ ಕೆ ಶಿವಕುಮಾರ್ ಅವರ ಈ ನಟ್ ವೇದಿಕೆಯಲ್ಲೇ ಕಲಾವಿದರಿಗೆ ಡಿಸಿಎಂ ವಾರ್ನಿಂಗ್. ನಟ್ ಬೋಲ್ಟ್ ಟೈಟ್ ಮಾಡಬೇಕು ಅಂತ ನನಗೆ ಗೊತ್ತು. ಎಲ್ಲೆಲ್ಲಿ ನಟ್ ಬೋಲ್ಟ್ ಟೈಟ್ ಮಾಡಬೇಕು ಅಂತ ನನಗೆ ಗೊತ್ತು. ನನಗೆ ಫಿಲ್ಮ್ ಇಂಡಸ್ಟ್ರಿ ಮೇಲೆ ಬಹಳ ಸಿಟ್ಟು ಬಂದಿದೆ ಅಂತ. ಅಂದ್ರೆ ಏನಿದು ಧಮಕಿನ, ವಾರ್ನಿಂಗ್? ಏನ್ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು? ಇವ್ರು ಮಾಡಿದ್ದು ಒಂದು ಪಕ್ಷದ ಪಾದಯಾತ್ರೆ, ಅದು ರಾಜಕಾರಣದ ಪಾದಯಾತ್ರೆ. ಅದು ಆ ನಾಡು ನುಡಿಗೋಸ್ಕರ ಮಾಡಿದ್ರು ಸತ್ಯ, ಆದ್ರೆ ಮಾಡಿದ್ದು ಪಕ್ಷದ ವತಿಯಿಂದ. ಅದ್ರಲ್ಲಿ ಹೆಂಗೆ ಎಲ್ಲಾ ಫಿಲ್ಮ್ ಆಕ್ಟರ್ಗಳು ಬಂದು ಭಾಗವಹಿಸಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಇವರು? ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಂ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ. ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂತ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ. ಗುಡ್, ಅಟ್ಲೀಸ್ಟ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ ಕಷ್ಟ ಅಂತ. ಏನಿವೆ, ಒಳ್ಳೇದಾಗ್ಲಿ. ಡಿ ಕೆ ಶಿವಕುಮಾರ್ ಅವರ ಈ ನಟ್ ವೇದಿಕೆಯಲ್ಲೇ ಕಲಾವಿದರಿಗೆ ಡಿಸಿಎಂ ವಾರ್ನಿಂಗ್. ನಟ್ ಬೋಲ್ಟ್ ಟೈಟ್ ಮಾಡಬೇಕು ಅಂತ ನನಗೆ ಗೊತ್ತು. ಎಲ್ಲೆಲ್ಲಿ ನಟ್ ಬೋಲ್ಟ್ ಟೈಟ್ ಮಾಡಬೇಕು ಅಂತ ನನಗೆ ಗೊತ್ತು. ನನಗೆ ಫಿಲ್ಮ್ ಇಂಡಸ್ಟ್ರಿ ಮೇಲೆ ಬಹಳ ಸಿಟ್ಟು ಬಂದಿದೆ ಅಂತ. ಅಂದ್ರೆ ಏನಿದು ಧಮಕಿನ, ವಾರ್ನಿಂಗ್? ಏನ್ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು? ಇವ್ರು ಮಾಡಿದ್ದು ಒಂದು ಪಕ್ಷದ ಪಾದಯಾತ್ರೆ, ಅದು ರಾಜಕಾರಣದ ಪಾದಯಾತ್ರೆ. ಅದು ಆ ನಾಡು ನುಡಿಗೋಸ್ಕರ ಮಾಡಿದ್ರು ಸತ್ಯ, ಆದ್ರೆ ಮಾಡಿದ್ದು ಪಕ್ಷದ ವತಿಯಿಂದ. ಅದ್ರಲ್ಲಿ ಹೆಂಗೆ ಎಲ್ಲಾ ಫಿಲ್ಮ್ ಆಕ್ಟರ್ಗಳು ಬಂದು ಭಾಗವಹಿಸಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಇವರು? ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಂ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ. ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂತ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ. ಗುಡ್, ಅಟ್ಲೀಸ್ಟ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ ಕಷ್ಟ ಅಂತ. ಏನಿವೆ, ಒಳ್ಳೇದಾಗ್ಲಿ. ಡಿ ಕೆ ಶಿವಕುಮಾರ್ ಅವರ ಈ ನಟ್ ವೇದಿಕೆಯಲ್ಲೇ ಕಲಾವಿದರಿಗೆ ಡಿಸಿಎಂ ವಾರ್ನಿಂಗ್. ನಟ್ ಬೋಲ್ಟ್ ಟೈಟ್ ಮಾಡಬೇಕು ಅಂತ ನನಗೆ ಗೊತ್ತು. ಎಲ್ಲೆಲ್ಲಿ ನಟ್ ಬೋಲ್ಟ್ ಟೈಟ್ ಮಾಡಬೇಕು ಅಂತ ನನಗೆ ಗೊತ್ತು. ನನಗೆ ಫಿಲ್ಮ್ ಇಂಡಸ್ಟ್ರಿ ಮೇಲೆ ಬಹಳ ಸಿಟ್ಟು ಬಂದಿದೆ ಅಂತ. ಅಂದ್ರೆ ಏನಿದು ಧಮಕಿನ, ವಾರ್ನಿಂಗ್? ಏನ್ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು? ಇವ್ರು ಮಾಡಿದ್ದು ಒಂದು ಪಕ್ಷದ ಪಾದಯಾತ್ರೆ, ಅದು ರಾಜಕಾರಣದ ಪಾದಯಾತ್ರೆ. ಅದು ಆ ನಾಡು ನುಡಿಗೋಸ್ಕರ ಮಾಡಿದ್ರು ಸತ್ಯ, ಆದ್ರೆ ಮಾಡಿದ್ದು ಪಕ್ಷದ ವತಿಯಿಂದ. ಅದ್ರಲ್ಲಿ ಹೆಂಗೆ ಎಲ್ಲಾ ಫಿಲ್ಮ್ ಆಕ್ಟರ್ಗಳು ಬಂದು ಭಾಗವಹಿಸಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಇವರು? ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಂ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ. ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂತ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ. ಗುಡ್, ಅಟ್ಲೀಸ್ಟ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ ಕಷ್ಟ ಅಂತ. ಏನಿವೆ, ಒಳ್ಳೇದಾಗ್ಲಿ. ಡಿ ಕೆ ಶಿವಕುಮಾರ್ ಅವರ ಈ ನಟ್ ವೇದಿಕೆಯಲ್ಲೇ ಕಲಾವಿದರಿಗೆ ಡಿಸಿಎಂ ವಾರ್ನಿಂಗ್. ನಟ್ ಬೋಲ್ಟ್ ಟೈಟ್ ಮಾಡಬೇಕು ಅಂತ ನನಗೆ ಗೊತ್ತು. ಎಲ್ಲೆಲ್ಲಿ ನಟ್ ಬೋಲ್ಟ್ ಟೈಟ್ ಮಾಡಬೇಕು ಅಂತ ನನಗೆ ಗೊತ್ತು. ನನಗೆ ಫಿಲ್ಮ್ ಇಂಡಸ್ಟ್ರಿ ಮೇಲೆ ಬಹಳ ಸಿಟ್ಟು ಬಂದಿದೆ ಅಂತ. ಅಂದ್ರೆ ಏನಿದು ಧಮಕಿನ, ವಾರ್ನಿಂಗ್? ಏನ್ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು? ಇವ್ರು ಮಾಡಿದ್ದು ಒಂದು ಪಕ್ಷದ ಪಾದಯಾತ್ರೆ, ಅದು ರಾಜಕಾರಣದ ಪಾದಯಾತ್ರೆ. ಅದು ಆ ನಾಡು ನುಡಿಗೋಸ್ಕರ ಮಾಡಿದ್ರು ಸತ್ಯ, ಆದ್ರೆ ಮಾಡಿದ್ದು ಪಕ್ಷದ ವತಿಯಿಂದ.
ಅದ್ರಲ್ಲಿ ಹೆಂಗೆ ಎಲ್ಲಾ ಫಿಲ್ಮ್ ಆಕ್ಟರ್ಗಳು ಬಂದು ಭಾಗವಹಿಸಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಇವರು? ನಾವ್ ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಂ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರ ಕೋಪರೇಟ್ ಮಾಡಲ್ಲ, ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡ್ಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ. ಗುಡ್, ಅಟ್ಲೀಸ್ಟ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ ಕಷ್ಟ ಅಂತ. ಏನಿವೆ, ಒಳ್ಳೇದಾಗ್ಲಿ. ಡಿ.ಕೆ. ಶಿವಕುಮಾರ್ ಅವರ ಈ ನಟ್ ವೇದಿಕೆಯಲ್ಲೇ ಕಲಾವಿದರಿಗೆ ಡಿಸಿಎಂ ವಾರ್ನಿಂಗ್. ನಟ್ ಬೋಲ್ಟ್ ಟೈಟ್ ಮಾಡಬೇಕು ಅಂತ ನನಗೆ ಗೊತ್ತು, ಎಲ್ಲೆಲ್ಲಿ ನಟ್ ಬೋಲ್ಟ್ ಟೈಟ್ ಮಾಡಬೇಕು ಅಂತ ನನಗೆ ಗೊತ್ತು. ನನಗೆ ಫಿಲ್ಮ್ ಇಂಡಸ್ಟ್ರಿ ಮೇಲೆ ಬಹಳ ಸಿಟ್ಟು ಬಂದಿದೆ ಅಂತ. ಅಂದ್ರೆ ಏನಿದು, ಧಮಕಿನ, ವಾರ್ನಿಂಗ್, ಏನ್ ಹೇಳ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು? ಇವ್ರು ಮಾಡಿದ್ದು ಒಂದು ಪಕ್ಷದ ಪಾದಯಾತ್ರೆ, ಅದು ರಾಜಕಾರಣದ ಪಾದಯಾತ್ರೆ. ಅದು ನಾಡು ನುಡಿಗೋಸ್ಕರ ಮಾಡಿದ್ರು ಸತ್ಯ, ಆದ್ರೆ ಮಾಡಿದ್ದು ಪಕ್ಷದ ವತಿಯಿಂದ. ಅದ್ರಲ್ಲಿ ಹೆಂಗೆ ಎಲ್ಲಾ ಫಿಲ್ಮ್ ಆಕ್ಟರ್ಗಳು ಬಂದು ಭಾಗವಹಿಸಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಇವರು? ನಾವ್ ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಂ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರ ಕೋಪರೇಟ್ ಮಾಡಲ್ಲ, ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡ್ಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ. ಗುಡ್, ಅಟ್ಲೀಸ್ಟ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ ಕಷ್ಟ ಅಂತ. ಏನಿವೆ, ಒಳ್ಳೇದಾಗ್ಲಿ. ಡಿ.ಕೆ. ಶಿವಕುಮಾರ್ ಅವರ ಈ ನಟ್ ವೇದಿಕೆಯಲ್ಲೇ ಕಲಾವಿದರಿಗೆ ಡಿಸಿಎಂ ವಾರ್ನಿಂಗ್. ನಟ್ ಬೋಲ್ಟ್ ಟೈಟ್ ಮಾಡಬೇಕು ಅಂತ ನನಗೆ ಗೊತ್ತು, ಎಲ್ಲೆಲ್ಲಿ ನಟ್ ಬೋಲ್ಟ್ ಟೈಟ್ ಮಾಡಬೇಕು ಅಂತ ನನಗೆ ಗೊತ್ತು. ನನಗೆ ಫಿಲ್ಮ್ ಇಂಡಸ್ಟ್ರಿ ಮೇಲೆ ಬಹಳ ಸಿಟ್ಟು ಬಂದಿದೆ ಅಂತ. ಅಂದ್ರೆ ಏನಿದು, ಧಮಕಿನ, ವಾರ್ನಿಂಗ್, ಏನ್ ಹೇಳ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು? ಇವ್ರು ಮಾಡಿದ್ದು ಒಂದು ಪಕ್ಷದ ಪಾದಯಾತ್ರೆ, ಅದು ರಾಜಕಾರಣದ ಪಾದಯಾತ್ರೆ. ಅದು ನಾಡು ನುಡಿಗೋಸ್ಕರ ಮಾಡಿದ್ರು ಸತ್ಯ, ಆದ್ರೆ ಮಾಡಿದ್ದು ಪಕ್ಷದ ವತಿಯಿಂದ. ಅದ್ರಲ್ಲಿ ಹೆಂಗೆ ಎಲ್ಲಾ ಫಿಲ್ಮ್ ಆಕ್ಟರ್ಗಳು ಬಂದು ಭಾಗವಹಿಸಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಇವರು? ನಾವ್ ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಂ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರ ಕೋಪರೇಟ್ ಮಾಡಲ್ಲ, ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡ್ಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ. ಗುಡ್, ಅಟ್ಲೀಸ್ಟ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ ಕಷ್ಟ ಅಂತ. ಏನಿವೆ, ಒಳ್ಳೇದಾಗ್ಲಿ. ಡಿ.ಕೆ. ಶಿವಕುಮಾರ್ ಅವರ ಈ ನಟ್ ವೇದಿಕೆಯಲ್ಲೇ ಕಲಾವಿದರಿಗೆ ಡಿಸಿಎಂ ವಾರ್ನಿಂಗ್. ನಟ್ ಬೋಲ್ಟ್ ಟೈಟ್ ಮಾಡಬೇಕು ಅಂತ ನನಗೆ ಗೊತ್ತು, ಎಲ್ಲೆಲ್ಲಿ ನಟ್ ಬೋಲ್ಟ್ ಟೈಟ್ ಮಾಡಬೇಕು ಅಂತ ನನಗೆ ಗೊತ್ತು. ನನಗೆ ಫಿಲ್ಮ್ ಇಂಡಸ್ಟ್ರಿ ಮೇಲೆ ಬಹಳ ಸಿಟ್ಟು ಬಂದಿದೆ ಅಂತ. ಅಂದ್ರೆ ಏನಿದು, ಧಮಕಿನ, ವಾರ್ನಿಂಗ್, ಏನ್ ಹೇಳ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು? ಇವ್ರು ಮಾಡಿದ್ದು ಒಂದು ಪಕ್ಷದ ಪಾದಯಾತ್ರೆ, ಅದು ರಾಜಕಾರಣದ ಪಾದಯಾತ್ರೆ. ಅದು ನಾಡು ನುಡಿಗೋಸ್ಕರ ಮಾಡಿದ್ರು ಸತ್ಯ, ಆದ್ರೆ ಮಾಡಿದ್ದು ಪಕ್ಷದ ವತಿಯಿಂದ. ಅದ್ರಲ್ಲಿ ಹೆಂಗೆ ಎಲ್ಲಾ ಫಿಲ್ಮ್ ಆಕ್ಟರ್ಗಳು ಬಂದು ಭಾಗವಹಿಸಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಇವರು? ನಾವ್ ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಂ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರ ಕೋಪರೇಟ್ ಮಾಡಲ್ಲ, ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡ್ಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರ್ಲಿ. ಗುಡ್, ಅಟ್ಲೀಸ್ಟ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ ಕಷ್ಟ ಅಂತ. ಏನಿವೆ, ಒಳ್ಳೇದಾಗ್ಲಿ. ಡಿ.ಕೆ. ಶಿವಕುಮಾರ್ ಅವರ ಈ ನಟ್